ಡರ್ಟಿ ಸ್ಕಿನ್ ಮತ್ತೆ ಡಾರ್ಕ್ ಸ್ಕಿನ್ ಈ ತರ ಎಲ್ಲ ಸ್ಕಿನ್ ಎಷ್ಟೊಂದ್ ಜನಕ್ಕೆ ಇರುತ್ತೆ. ಸೊ ಇದು ಗಲೀಜೆಲ್ಲ ಕೂತು ಆಗಿರುತ್ತೆ ಅಂತ ಎಷ್ಟೊಂದ್ ಜನ ಅನ್ಕೊಂಡಿರ್ತಾರೆ. ಇದು ಕಂಪ್ಲೀಟ್ಲಿ ರಾಂಗ್. ಯಾಕಂತಂದ್ರೆ ಈ ತರ ಸ್ಕಿನ್ ಥಿಕ್ಕನಿಂಗ್ ಯಾಕಾಗುತ್ತೆ ಅಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಪವರ್ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಸೊ ಅವ್ರಿಗೆಲ್ಲ ಸ್ಕಿನ್ ಥಿಕ್ಕನಿಂಗ್ ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಯಾರಿಗೆ ಈ ತರ ಎಲ್ಲ ಸಿಂಪ್ಟಮ್ಸ್ ಇರ್ತವೆ ಸೊ ಇವ್ರಿಗೆಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಡಯಾಬಿಟೀಸ್, ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಯಾವ್ರಿಂದ ಬರುತ್ತೆ ಅಂತಂದ್ರೆ ಒಬಾಸಿಟಿ, ದಪ್ಪ ಇರೋರಿಗೆ ಜಾಸ್ತಿ ಆಗುತ್ತಿದ್ದು. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಸೊ ಅವ್ರಿಗೆಲ್ಲ ಇದು ಜಾಸ್ತಿ ಇರುತ್ತೆ. ನೀವು ಯಾವುದೇ ಸೋಪ್ ಆಗ್ಲಿ, ಕ್ರೀಮ್ ಆಗ್ಲಿ, ಜೆಲ್ ಆಗ್ಲಿ, ಆಯಿಂಟ್ಮೆಂಟ್ ಆಗ್ಲಿ ಅಪ್ಲೈ ಮಾಡೋದ್ರಿಂದ ನೀವು ಹೋಗಿಸ್ಕೋಬೇಕು ಅಂತ ಎಷ್ಟೋ ಕಷ್ಟ ಪಡ್ತಿದ್ರೆ ಇದು ಹೋಗೋದೇ ಇಲ್ಲ. ಯಾಕೆ ಅಂತಂದ್ರೆ ಇದು ಡರ್ಟ್ ಅಂದ್ರೆ ಗಲೀಜಿಂದ ಬಂದಿರೋದಂತ ಅಲ್ವೇ ಅಲ್ಲ. ಸೊ ಅದಕ್ಕೆ ಹೋಗೋದಿಲ್ಲ. ರಿಡ್ಯೂಸ್ ಮಾಡಬೇಕು, ಇದನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಏನೆಲ್ಲ ನೀವು ಫಾಲೋ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಕಂಪ್ಲೀಟ್ ಆಗಿ ಜಂಕ್ ಐಟಮ್ಸ್ ನ ಮತ್ತೆ ಶುಗರ್ ಐಟಮ್ಸ್ ನ ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ವೇಟ್ ನ ನೀವು ರೆಡ್ಯೂಸ್ ಮಾಡ್ಕೋಬೇಕು, ತೂಕನ ಕಡಿಮೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಎಕ್ಸಸ್ ಒಬಾಸಿಟಿನ ಕಂಟ್ರೋಲ್ ಮಾಡಬೇಕು. ಮೂರನೇದಾಗಿ ನೀವು ಏನ್ ಫಾಲೋ ಮಾಡಬೇಕು ಅಂತಂದ್ರೆ ಒಳ್ಳೆ ಆಹಾರಗಳನ್ನ ತಿನ್ಬೇಕು, ಹೆಲ್ದಿ ಫುಡ್ ನ ಅಡಾಪ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾರಿನಾಂಶ, ಫೈಬರ್ ರಿಚ್ ಕಂಟೆಂಟ್ ನ ಇರುವಂತ ಆಹಾರಗಳನ್ನ ಹೆಚ್ಚಾಗಿ ತಿಂದ್ರೆ ಒಳ್ಳೆಯದು.